अखंडं सच्चिदानंदं अवाङ्मनसगोचरं आत्मानमखिलाधारं आश्रये भीष्टसिद्धये. ಶ್ರೀ ಗುರುಭ್ಯೋ ನಮಃ. ಹಿಂದಿನ ಸಂಚಿಕೆಯಲ್ಲಿ ಆತ್ಮನ ಕುರಿತಾದಂತಹ ಬೇರೆ ಬೇರೆ ದಾರ್ಶನಿಕರ ವಿಚಾರ ಏನಿದೆ ಎಂಬುದನ್ನು ತಿಳ್ಕೊಳ್ತಾ, ಪ್ರಾಕೃತವಾದಂತಹ ಬುದ್ಧಿಯನ್ನು ಹೊಂದಿರುವವರು ಮಗನನ್ನೇ ಆತ್ಮ ಅಂತ ತಿಳ್ಕೊಳ್ತಾರೆ. ಚಾರ್ವಾಕರು ಈ ಶರೀರವನ್ನೇ ಆತ್ಮ ಅಂತ ತಿಳ್ಕೊಳ್ತಾರೆ. ಅದಕ್ಕೆ ಶ್ರುತಿವಾಕ್ಯ, ಯುಕ್ತಿ ಮತ್ತು ಅನುಭವವನ್ನು ತೋರಿಸಿದ್ದಾರೆ. ಈಗ ಮುಂದಿನ ಪಕ್ಷ ಪುನಃ ಚಾರ್ವಾಕರ ಪಕ್ಷವೇ ಹೇಳ್ತಾರೆ. ಅಂದರೆ ಆ ಚಾರ್ವಾಕರಲ್ಲೂ ಕೂಡ ಐಕಮತ್ಯ ಇಲ್ಲ, ಅವರಲ್ಲಿ ಮತಭೇದ ಇದೆ. ಕೆಲವೊಂದಿಷ್ಟು ಚಾರ್ವಾಕರು ಅದರಲ್ಲಿ ಚಾರ್ವಾಕರು ಅಂದರೆ ಅವ್ರದ್ದೇನೋ ಒಂದಿಷ್ಟು ಗ್ರಂಥಗಳು, ಅವ್ರದ್ದು ಹೇಗೆ ಸೂತ್ರ, ಭಾಷ್ಯ ಇವೆಲ್ಲ ಇದೆಯೋ ಆ ರೀತಿಯ ಗ್ರಂಥಗಳೇನಕ್ಕೆ ಉಪಲಬ್ಧಿಯಲ್ಲಿಲ್ಲ. ಕೆಲವೊಂದಿಷ್ಟು ಗ್ರಂಥಗಳಿವೆ, ಮತ್ತು ಹಿಂದೇನೋ ತುಂಬ ಗ್ರಂಥಗಳಿರಬಹುದು. ಮತ್ತೊಂದು ವಿಚಾರ ಅಂದರೆ ಇವರು ಹೇಳುವಂಥ ವಿಚಾರವನ್ನು ಗ್ರಂಥ ಮುಖೇನವಾಗಿ ಪ್ರತಿಪಾದಿಸುವಂಥ ಅಗತ್ಯತೆ ಏನಿಲ್ಲ. ಅವರು ನಮ್ಮ ಅನುಭವಕ್ಕೆ ಏನು ಬರುತ್ತೋ, ಅವರ ಅನುಭವಕ್ಕೆ ಏನು ಬರುತ್ತೋ ಅದನ್ನೇ ಚೆನ್ನಾಗಿ ಹೇಳ್ತಾರಷ್ಟೇ. ಅದನ್ನು ಪುನಃ ತಿಳಿಸ್ಕೊಡ್ಬೇಕು ಅಂತ ತುಂಬ ಪ್ರಯಾಸ ಮಾಡುವ ಅಗತ್ಯ ಇಲ್ಲ. ಏಕೆ? ಶರೀರವೇ ಆತ್ಮ ಅಂತ ಹೇಳಬೇಕು ಅಂದರೆ ಅದಕ್ಕೇನೋ ತುಂಬ ಪ್ರಯಾಸ ಮಾಡಬೇಕು ಆಗಂತಿಲ್ಲ. ಅಥವಾ ಮಗನೇ ಆತ್ಮ ಅಂತ ಹೇಳಬೇಕು ಅಂದರೆ ಅದಕ್ಕೇನೋ ತುಂಬ ಗ್ರಂಥ ಬರೀಬೇಕು ಅಂತಿಲ್ಲ. ಹೀಗೆ ಅವರ ವಿಚಾರ ಅತ್ಯಂತ ಪ್ರಾಕೃತವಾದ ವಿಚಾರ ಆದ್ದರಿಂದ ಅದಕ್ಕೆ ತುಂಬ ವಿಸ್ತಾರವಾದಂತಹ ಗ್ರಂಥ ಪರಂಪರೆಯನ್ನು ಕಂಡುಬರೋದಿಲ್ಲ. ಆದರೆ ಈ ದರ್ಶನಗಳ ಸಂಗ್ರಹ ಏನಿದೆಯೋ ಅವುಗಳಲ್ಲಿ ಅವುಗಳ ವಿಸ್ತಾರತೆ, ಅವರ ದರ್ಶನಕ್ಕೆ ಎಷ್ಟು ಬೇಕೋ ಅಷ್ಟು ವಿಚಾರ ಕಂಡುಬರುತ್ತೆ. ಆ ಹಿನ್ನೆಲೆಯಲ್ಲಿ ಈ ವಿಚಾರಗಳು ಬರ್ತಾ ಇರೋದು. ಈ ಬೌದ್ಧರಲ್ಲೂ ಕೂಡ 4 ವಿಭಾಗ ಇದೆ. ಅದೇ ರೀತಿಯಲ್ಲಿ ಚಾರ್ವಾಕರಲ್ಲೂ ಕೂಡ ಕೆಲವೊಂದು ವಿಭಾಗ ಇದೆ. ವಿಭಾಗ ಅಂದ್ರೇನು? ಇವ್ರು ಹೇಳೋ ಅಭಿಪ್ರಾಯ ಒಂದು, ಇವ್ರು ಹೇಳೋ ಅಭಿಪ್ರಾಯ ಒಂದು ಅಂತ. ಅವರಲ್ಲೇ ಕೆಲವೊಬ್ಬರು ಇದ್ದಾರಂತೆ ಚಾರ್ವಾಕರಲ್ಲಿ. ಅವರು ಶರೀರವನ್ನು ಆತ್ಮ ಅಂತ ಒಪ್ಪೋದಿಲ್ಲ. ಇವ್ರಿಗಿಂತ ಸ್ವಲ್ಪ ಮುಂದೆ ಬರ್ತಾ ಇದ್ದಾರೆ ಇವರು. ದರ್ಶನ ಬೆಳೆದು ಬಂದಂತಹ ದಾರಿಯೇ ಹಾಗೆ. ಒಂದು ಮೆಟ್ಟಿಲನ್ನು ಹತ್ತಿ ಮತ್ತೊಂದು ಮೆಟ್ಟಿಲು ಹತ್ತೋದಾಗ ಅದಕ್ಕಿಂತ ಇದು ಉನ್ನತಿ ಆಗುತ್ತೆ. ಅತ್ಯಂತ ಉನ್ನತವಾದ ಮೆಟ್ಟಿಲು ಅಂದರೆ ಈ ಉಪನಿಷತ್ ದರ್ಶನ, ಕೊನೆಯ ಮೆಟ್ಟಿಲದು. ಈಗ ಮತ್ತೊಂದು ಮೆಟ್ಟಿಲನ್ನು ನಾವು ಹತ್ತಬೇಕಾಗಿದೆ. ಅದು ಚಾರ್ವಾಕರ ಪಕ್ಷವೇ. ಆ ಗ್ರಂಥ ಪಂಕ್ತಿಯನ್ನು ನೋಡೋಣ. ಅಪರಶ್ಚಾರ್ವಾಹಕ ತೇಹ ಪ್ರಾಣಾ ಪ್ರಜಾಪತಿಂ ಪಿತರಮೇತ್ಯ ಊಚು ಇತ್ಯಾದಿ ಶ್ರುತೆ ಇಂದ್ರಿಯಾಣಾಂ ಅಭಾವೆ ಶರೀರಚಲನಾಭಾವಾತ್ ಕಾಣೋಹಂ ಇತ್ಯಾದ್ಯನುಭವಾಚ್ಚ ಇಂದ್ರಿಯಾಣಿ ಆತ್ಮ ಇತಿ ವದತಿ. ಇವರು ಶರೀರವನ್ನು ಒಪ್ಪೋದಿಲ್ಲ ಆತ್ಮ ಅಂತ. ಶರೀರಕ್ಕಿಂತಲೂ ಸ್ವಲ್ಪ ಇನ್ನು ಸೂಕ್ಷ್ಮವಾಗಿ ವಿಚಾರ ಮಾಡ್ತಾರೆ. ಶರೀರ ಆತ್ಮ ಅಲ್ಲ, ಶರೀರದ ಒಳಗಿರುವಂತಹ ಇಂದ್ರಿಯಗಳು ಆತ್ಮ ಅಂತ ಹೇಳ್ತಾರೆ. ಇಂದ್ರಿಯಗಳು ಅಂದ್ರೇನು? ಇದನ್ನು ಈ ಗ್ರಂಥದಲ್ಲೇ ನೋಡಿದ್ದೇವೆ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಇವು ಆತ್ಮ ಅಂತ ಅವರು ತಿಳ್ಕೊಳ್ತಾರೆ. ಬುದ್ಧಿ ಮನಸ್ಸಿನ ವಿಚಾರ ಮತ್ತೆ ಬರೋಣ. ಇಂದ್ರಿಯ ವಿಚಾರಗಳನ್ನು ಈಗ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಇಂದ್ರಿಯವೇ ಆತ್ಮ, ಶರೀರ ಆತ್ಮ ಅಲ್ಲ. ಏಕೆ ಹೀಗೆ ಹೇಳ್ತೀರಾ? ಕಾರಣ ಏನು ಅಂದರೆ ಅದನ್ನು ಹೇಳ್ತಾರೆ. ನೀವು ಶರೀರ ಆತ್ಮ ಅಂತ ಹೇಳಿದರೆ ಹೆಳವನಾದವನು ಅಂದರೆ ಕಾಲಿಲ್ಲದೆ ಇದ್ದವನು ಇಲ್ಲಿಂದ ಓಡಾಡಬೇಕಿತ್ತು. ಕೈ ಇಲ್ಲದೆ ಇರುವವನು ಎಲ್ಲರಂತೆ ವ್ಯವಹಾರ ಮಾಡಬೇಕಿತ್ತು. ಕಣ್ಣು ಇಲ್ಲದೆ ಇರುವವನು ಕೂಡ ಎಲ್ಲರಂತೆ ಪ್ರಪಂಚ ನೋಡಬೇಕಿತ್ತು. ಅವನು ನೋಡ್ತಾ ಇಲ್ಲ. ಅಂದರೆ ಶರೀರ ಇದೆ, ಹೆಳವಾಗಿದ್ದಾನೆ, ಕಾಲು ಸರಿ ಇಲ್ಲ. ಶರೀರ ಇದೆ, ಕಣ್ಣಿಲ್ಲ. ಶರೀರ ಇದೆ, ಕೈ ಇಲ್ಲ. ಎಲ್ಲರಂತೆ ವ್ಯವಹಾರ ಇಲ್ಲ. ಆದ್ದರಿಂದ ಶರೀರವೇ ಆತ್ಮ ಅಂತ ನಾವು ಒಪ್ಪಲಿಕ್ಕೆ ಆಗೋದಿಲ್ಲ.
ಆ ಶರೀರದೊಳಗಿರುವಂತಹ ಯಾವ ಇಂದ್ರಿಯಗಳಿವೆಯೋ ಆ ಇಂದ್ರಿಯಗಳನ್ನು ನಾವು ಆತ್ಮ ಅಂತ ಹೇಳಬೇಕಾಗತ್ತೆ ಅಂತ ಇವರ ಅಭಿಪ್ರಾಯ. ಅದಕ್ಕೆ ಉಪಪತ್ತಿ ಏನು ಅಂತ ಮೊದಲು ನೋಡಬೇಕು. ಏಕೆಂದರೆ ಯಾವುದಾದರೂ ಒಂದು ತತ್ವವನ್ನು ಹೇಳಬೇಕಿದ್ದರೆ ಮೊದಲು ಉಪಪತ್ತಿ ಬೇಕಾಗತ್ತೆ. ಇದನ್ನು ನಾನು ಹೇಳ್ತಾ ಇದ್ದೇನೆ, ಏಕೆ? ಇದಕ್ಕೆ ಈ ಹೇತು ಇದೆ, ಈ ಕಾರಣ ಇದೆ. ಏನು ಕಾರಣ? ಇಂದ್ರಿಯಾಣಾಂ ಅಭಾವೇ ಶರೀರ ಚಲನಾಭಾವಾತ್. ಇಂದ್ರಿಯಗಳು ಸರಿಯಾಗಿ ಇಲ್ಲದೇ ಇದ್ದರೆ, ಅವುಗಳು ಕೆಲಸ ಮಾಡ್ತಾ ಇಲ್ಲದೇ ಇದ್ದರೆ ಶರೀರ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಕಣ್ಣಿಲ್ಲ, ಎಲ್ಲ ಇಂದ್ರಿಯಗಳಿವೆ, ಆದರೆ ಇವನಿಗೆ ಮುಂದೆ ಹೋಗ್ಲಿಕ್ಕಾಗೋದಿಲ್ಲ. ಏಕೆ? ಕಾಣೋದಿಲ್ಲ ಏನು. ಕಾಲೇ ಇಲ್ಲ, ಹೆಳವಾಗಿದ್ದಾನೆ, ಇದ್ದಲ್ಲೇ ಇರಬೇಕು. ಕೈ ಇಲ್ಲ, ಎಲ್ಲರಂತೆ ಅವನೇ ಊಟ ಮಾಡಲಿಕ್ಕಾಗೋದಿಲ್ಲ. ಅಂದರೆ ಸ್ವಾತಂತ್ರ್ಯತೆ ಇಲ್ಲ. ಸ್ವಾತಂತ್ರ್ಯತೆ ಇಂದ್ರಿಯಗಳನ್ನು ಇಟ್ಟುಕೊಂಡಿದೆ ಅಂತ ಇವ್ರು ಹೇಳ್ತಾ ಇರೋ ಅಭಿಪ್ರಾಯ. ಇಂದ್ರಿಯಾಣಾಂ ಅಭಾವೇ ಶರೀರ ಚಲನಾಭಾವಾತ್. ಶರೀರ ಚಲನಾಭಾವಾತ್ ಅಂದ್ರೇನು? ಶರೀರ ಹಾಗಾಗಿ ಕೆಲಸ ಮಾಡೋದಿಲ್ಲ ಅಂತ. ನೋಡುವ ಕೆಲಸ ಮಾಡಬೇಕು ಅಂದರೆ ಕಣ್ಣು ಬೇಕು, ಕೇಳುವ ಕೆಲಸ ಮಾಡಬೇಕು ಅಂದರೆ ಕಿವಿ ಬೇಕು. ಯಾವ ಕೆಲಸವನ್ನು ಯಾವುದು ಮಾಡಬೇಕೋ ಆ ಇಂದ್ರಿಯಗಳಿರಬೇಕು. ಶರೀರ ಇದೆ, ಇಂದ್ರಿಯ ಇಲ್ಲ ಅಂದರೆ ಏನೂ ಇಲ್ಲ, ಇದ್ದು ಕೂಡ ಸಂಪೂರ್ಣತೆ ಇಲ್ಲ. ಆದ್ದರಿಂದ ನಾವು ಆತ್ಮ ಅಂತ ಹೇಳಬೇಕು ಅಂದರೆ ಚಲನೆಯನ್ನು ಕೊಡುವಂಥದ್ದಕ್ಕೆ ಆತ್ಮ ಅಂತ ಹೇಳಬೇಕು. ಚಲನೆಯನ್ನು ಕೊಡುವವರು ಯಾರು? ಶರೀರಕ್ಕೆ ಇಂದ್ರಿಯಗಳು. ಆದ್ದರಿಂದ ಶರೀರ ಆತ್ಮ ಎಂಬ ಪಕ್ಷ ಬಿದ್ದು ಹೋಯಿತು, ಇಂದ್ರಿಯಗಳೇ ಆತ್ಮ ಎಂಬ ಪಕ್ಷ ದೃಢವಾಯಿತು. ಪುತ್ರನ ಆತ್ಮವಾದ ಹೋಗಿ ಶರೀರಾತ್ಮವಾದ ಬಂದಿತ್ತು, ಶರೀರಾತ್ಮವಾದ ಹೋಗಿ ಇಂದ್ರಿಯಾತ್ಮವಾದ ಈಗ ಬರ್ತಾ ಇದೆ. ಇಂದ್ರಿಯಗಳೇ ಆತ್ಮ. ಇಂದ್ರಿಯಾಣಾಂ ಅಭಾವೇ ಶರೀರ ಚಲನಾಭಾವಾತ್ ಅಂತ ಹೇತು. ಹೇತುವಿಗೆ ಯಾವತ್ತು ಪಂಚಮಿ ಇರುತ್ತೆ. ಪಂಚಮಿ ಅಂದರೆ ಸಂಸ್ಕೃತದ ವಿಭಕ್ತಿ. ರಾಮಾತ್, ರಾಮನಿಂದ ಅಂತ ಪಂಚಮಿ ವಿಭಕ್ತಿ. ಶರೀರ ಚಲನಾಭಾವಾತ್, ಶರೀರವು ಚಲಿಸದೇ ಇರುವುದರಿಂದ ಅಂತ ಹೇತು. ಶರೀರವು ಚಲಿಸದೇ ಇರುವುದರಿಂದ ಇಂದ್ರಿಯಗಳೇ ಆತ್ಮ. ಅನುಭವ ಇದೆಯಾ ಹಾಗೆ? ಹೌದು. ನೀವೇನು ಹಿಂದೆ ಹೇಳಿದ್ರಲ್ಲ, ಸ್ಥೂಲೋಹಂ ಕೃಶೋಹಂ ಅಂತ ಅನುಭವ ಇದೆ ಅಂತ. ಅದಕ್ಕಿಂತಲೂ ಇನ್ನು ಮುಂದೆ ಹೋದರೆ ಸೂಕ್ಷ್ಮವಾಗಿ ಕಾಣೋಹಂ ಅಂದರೆ ಕಣ್ಣು ಕಾಣ್ತಾ ಇಲ್ಲ ನನಗೆ, ಕಾಣೋಹಂ, ಬದಿರೋಹಂ, ನಾನು ಕಿವುಡನಾಗಿದ್ದೇನೆ ಅಂತ ಇಂದ್ರಿಯಗಳನ್ನು ಇಟ್ಟುಕೊಂಡು ಇವನು ಹೇಳ್ತಾನೆ. ಇಂದ್ರಿಯಗಳನ್ನು ಕಣ್ಣು ಕಾಣದೇ ಇದ್ದರೆ ತಾನು ಕಣ್ಣು ಕಾಣದೇ ಇರುವ ವ್ಯಕ್ತಿ ಕುರುಡ ಅಂತ ಹೇಳ್ತಾನೆ. ಕಿವಿ ಕೇಳದೇ ಇದ್ದರೆ ಬದಿರ, ನನಗೆ ಕಿವಿ ಕೇಳ್ತಾ ಇಲ್ಲ, ಕೆಪ್ಪ ಅಂತ ಹೇಳ್ತಾನೆ. ಅಂದರೆ ಅಹಂ ಎಂಬ ಶಬ್ದ ಇಂದ್ರಿಯಗಳನ್ನು ಇಟ್ಟುಕೊಂಡು ಹೇಳ್ತಾ ಇರೋದು. ನಾನು ಕುರುಡ, ನಾನು ಮೂಗ ಅಂತ ಹೇಳೋದು ಯಾವುದನ್ನು ಇಟ್ಟುಕೊಂಡು? ಇಂದ್ರಿಯವನ್ನು ಇಟ್ಟುಕೊಂಡು. ಆದ್ದರಿಂದ ಅಹಂ ಎಂಬಂತಹ ಸಾಹಚರ್ಯ ಇಂದ್ರಿಯದೊಂದಿಗೆ ಇರುವುದರಿಂದ, ಸಾಹಚರ್ಯ ಅಂದರೆ ಜೊತೆ. ಅಹಂ ನಾನು ಯಾರು? ಕಿವುಡ, ನಾನು ಮೂಗ, ನಾನು ಕುರುಡ. ನಾನು ಹೇಳುವುದು ಇಂದ್ರಿಯ ಧರ್ಮದೊಂದಿಗೆ ಸೇರಿಕೊಂಡು ಇರುವುದರಿಂದ ಆ ನಾನುವಿಗೆ ವಿಷಯ ಇಂದ್ರಿಯ. ಆದ್ದರಿಂದ ಇಂದ್ರಿಯಗಳೇ ಆತ್ಮ, ಇಂದ್ರಿಯವೇ ಆತ್ಮ. ಈ ಪಕ್ಷವನ್ನು ಇಟ್ಕೊಂಡು ಹೇಳಬೇಕೀಗ. ಆಯಿತು, ಯುಕ್ತಿಯನ್ನು ಹೇಳಿದ್ರಿ, ಅನುಭವವನ್ನು ಹೇಳಿದ್ರಿ. ನಿಮಗೇನಾದರೂ ಶ್ರುತಿ ಇದೆಯಾ? ಹೌದು, ನಮ್ಮ ಹತ್ರ ಶ್ರುತಿ ಇದೆ. ಏನು? ತೇಹ ಪ್ರಾಣಾ ಪ್ರಜಾಪತಿಂ ಪಿತರಮಿತ್ಯೇ ಮೇತ್ಯ ಊಚುಹು ಅಂತ ಛಾಂದೋಗ್ಯೋಪನಿಷತ್ತಿನಲ್ಲಿ ಒಂದು ಸುಂದರವಾದ ಒಂದು ಕತೆ ಬರುತ್ತೆ. ಯಾವ ಕತೆ? ಇಂದ್ರಿಯಗಳ ಯುದ್ಧದ ಕತೆ. ನಮ್ಮ ಯಾವ ದೇಹದಲ್ಲಿರುವಂತಹ ಪಂಚ ಜ್ಞಾನೇಂದ್ರಿಯಗಳಿವೆಯೋ, ಪ್ರಾಣಾದಿಗಳಿವೆಯೋ, ಅವು ಯುದ್ಧ ಮಾಡಿಕೊಂಡು ಬಂತೆ. ಆ ಯುದ್ಧದ ಕಥೆಯನ್ನು ವಿಸ್ತಾರ ಮಾಡೋದಿಲ್ಲ ಇಲ್ಲಿ. ಛಾಂದೋಗ್ಯೋಪನಿಷತ್ತನ್ನು ಏನಾದರೂ ಅಧ್ಯಯನ ಮಾಡಬೇಕು ಅಂತ ನಮಗೆ ಅನುಕೂಲ ಬಂದರೆ ಆಗ 5ನೇ ಅಧ್ಯಾಯದಲ್ಲಿ ಇದನ್ನು ನೋಡೋಣ ಕಥೆಯನ್ನು. ಇಲ್ಲಿ ನಮಗೆ ಬೇಕಾಗಿರೋದೇನು? ಆ ಪ್ರಾಣಗಳು ಯುದ್ಧವನ್ನು ಮಾಡಿಕೊಂಡವು. ತೇಹ ಪ್ರಾಣ ಪ್ರಜಾಪತಿಂ ಪಿತರಂ ಏತ್ಯ ಊಚುಹು. ಆ ಇಂದ್ರಿಯಗಳೆಲ್ಲ, ಪ್ರಾಣಾಹ ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಎಲ್ಲ ಇಂದ್ರಿಯಗಳು ಪ್ರಜಾಪತಿಯನ್ನು ಅಂದರೆ ತಮ್ಮ ತಂದೆಯನ್ನು, ಹಿರಣ್ಯಗರ್ಭನನ್ನು ಅಂತ, ಹಿರಣ್ಯಗರ್ಭನಲ್ಲಿ ಹೋಗಿ ಏತ್ಯ ಅಲ್ಲಿಂದ ಹೋಗಿ ತಮ್ಮ ತಂದೆಯನ್ನು ಪಿತರಂ ಊಚುಹು ಮಾತಾಡ್ಕೊಂಡುವಂತೆ. ನಾನೇ ಶ್ರೇಷ್ಠ ಅಂತ ಕಣ್ಣು ಹೇಳುತ್ತೆ, ಕಿವಿ ನಾನೇ ಶ್ರೇಷ್ಠ ಅಂತ ಹೇಳುತ್ತೆ. ಏಕೆ? ನನ್ನ ಬಿಟ್ಟರೆ ಶರೀರ ಇರೋದಿಲ್ಲ, ನಾನಿದ್ದರೆ ಇರುತ್ತೆ.
ಅಂತೆಲ್ಲ ಹೇಳಿ ಅವರು ಯುದ್ಧ ಮಾಡಿಕೊಂಡ್ವು ಅಂತ ಒಂದು ಕಥೆ ಇದೆ. ಆ ಕಥೆ ಇರೋದರಿಂದ ಇಂದ್ರಿಯಗಳೆಲ್ಲ ಚೈತನ್ಯವಾದ ವಸ್ತು ಅಂತ ನೀವು ಹೇಳಬೇಕು. ಇಂದ್ರಿಯಗಳೇ ಶರೀರದ ಚಲನೆ ಮತ್ತು ಚಲನೆ ಇಲ್ಲದೇ ಇರುವುದಕ್ಕೆ ಕಾರಣ ಅಂತ ಹೇಳಬೇಕು. ಆದ್ದರಿಂದ ಚಾರ್ವಾಕರು ಈ ಮತದಲ್ಲಿ ಏನು ಹೇಳ್ತಾ ಇದ್ದಾರೆ? ಆತ್ಮ ಅಂದರೆ ಇಂದ್ರಿಯಗಳು ಅಂತ ಹೇಳ್ತಾ ಇದ್ದಾರೆ. ಈಗ ಮತ್ತೆ ಮುಂದೆ ಹೋಗಬೇಕಾಗಿದೆ. ಇದಕ್ಕಿಂತಲೂ ಸೂಕ್ಷ್ಮ ವಿಚಾರ ಮುಂದೆ. ಹಿಂದಿನ ವಿಚಾರಗಳು ಸ್ಥೂಲವಾದ ವಿಚಾರಗಳು. ಮುಂದೆ ಮುಂದೆ ಹೋದಾಗ ಇನ್ನೂ ಸೂಕ್ಷ್ಮವಾದಂಥ ವಿಚಾರ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಮುಂದಿನ ಗ್ರಂಥ ಪಂಕ್ತಿ ನೋಡೋಣ. ಅಪರಶ್ಚಾರ್ವಾಹಕ ಅನ್ಯೋಂತರಾತ್ಮ ಪ್ರಾಣಮಯ ಇತ್ಯಾದಿ ಶ್ರುತೆ ಪ್ರಾಣಾಭಾವೇ ಇಂದ್ರಿಯಾದಿ ಚಲನ ಅಯೋಗಾತ್ ಅಹಂ ಅಶನಯಾವಾನ್ ಅಹಂ ಪಿಪಾಸಾವಾನ್ ಇತ್ಯಾದಿ ಅನುಭವಾಚ್ಚ ಪ್ರಾಣ ಆತ್ಮ ಇತಿ ವದತಿ. ಈ ಪಕ್ಷದಲ್ಲಿ ಪ್ರಾಣವಾಯುವೇ ಆತ್ಮ. ಯಾವ ಪ್ರಾಣಮಯ ಕೋಶ ಇದೆಯೋ ಆ ಪ್ರಾಣಮಯ ಕೋಶವೇ ಆತ್ಮ ಎಂಬ ಪಕ್ಷ. ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು. ಹಿಂದಿನ ಪ್ರಾಣಾಹ ಎಂಬ ಶಬ್ದದಲ್ಲಿ ಇಂದ್ರಿಯಗಳು ಮತ್ತು ಈ ಪ್ರಾಣ ಯಾವ ವಾಯು ಅಂತಿದೆಯೋ ಅವೆಲ್ಲ ಗ್ರಾಹ್ಯವಾಗುತ್ತೆ. ಇಲ್ಲಿ ಪ್ರಾಣ ಎಂಬ ಶಬ್ದದಲ್ಲಿ ಪ್ರಾಣವಾಯು ಅಥವಾ ಯಾವ ವಾಯುವಿನ ವಿಕಾರ ಇದೆಯೋ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಈ 5 ಸೇರಿಸಿ ಪ್ರಾಣಮಯ ಕೋಶ ಅಂತ ನಾವು ಕರೀತೇವೆ. ಇದನ್ನು ನೋಡಿದ್ದೇವೆ. ಈ ಪ್ರಾಣವು ಆತ್ಮ ಅಂತ ಇವರ ಪಕ್ಷ. ಅದಕ್ಕೆ ಕಾರಣ ಹೇಳಬೇಕಲ್ವ ನೀವು. ಆ ಕಾರಣ ಹೇಳಬೇಕು ಅಂದರೆ ಈ ಕಥೆಯನ್ನೇ ಮತ್ತೆ ನೆನಪು ಮಾಡಿಕೊಳ್ಬೇಕು. ಕೊನೆಗೆ ಆ ಕಥೆಯ ತಾತ್ಪರ್ಯ ಏನಾಯಿತು ಅಂತ ನೋಡೋಣ. ಪ್ರಜಾಪತಿ ಉತ್ತರ ಹೇಳಿಲ್ವಂತೆ. ಯಾರು ಶ್ರೇಷ್ಠ, ಯಾರು ಜ್ಯೇಷ್ಠ ಅಂತ, ಯಾರು ದೊಡ್ಡವರು, ಯಾರು ಮೊದಲು ಹುಟ್ಟಿದವರು ಅಂತ ಪ್ರಶ್ನೆ ಕೇಳಿದ ಪ್ರಜಾಪತಿ ಹತ್ರ. ಅವನೊಂದು ಪರೀಕ್ಷೆ ಮಾಡ್ತಾನೆ. ನಾನು ಉತ್ತರ ಹೇಳೋದಿಲ್ಲ, ಈ ಉತ್ತರವನ್ನು ನೀವೇ ಕಂಡುಕೊಳ್ಬೇಕು. ಅದಕ್ಕೊಂದು ಕ್ಲೂ ಕೊಡ್ತೇನೆ. ಏನು ಅಂದರೆ, ಒಂದು ಕೆಲಸ ಮಾಡಿ. ನೀವು ಈ ಶರೀರದಲ್ಲಿ ನೀವೆಲ್ಲ ಇದ್ದೀರಾ, 5 ಇಂದ್ರಿಯ ಇದೆ, ಪ್ರಾಣ ಇದೆ. ಇದರಲ್ಲಿ ಯಾರು ಶ್ರೇಷ್ಠ ಅಂತ ತಿಳ್ಕೊಳ್ಬೇಕು ಅಂದರೆ ಒಂದು ಕೆಲಸ ನೀವು ಮಾಡಬೇಕು. ಒಂದೊಂದು ವರ್ಷ ಒಬ್ಬೊಬ್ಬರು ಆ ಶರೀರವನ್ನು ಬಿಟ್ಟು ಹೋಗಬೇಕು. ನೀವು ಆ ಶರೀರದಲ್ಲಿ ಇರಬಾರ್ದು. ಕಣ್ಣು 1 ವರ್ಷ ಇರಬಾರ್ದು. ಕಣ್ಣಿಲ್ಲ ಅಂದರೆ ಏನಾಯಿತು? ಹಿಂದೆ ಹೇಳಿದಂತೆ ಕಾಣ. ಇವನು 1 ಕಣ್ಣಿಲ್ವೋ ಅಥವಾ 2 ಕಣ್ಣಿಲ್ವೋ, ಕುರುಡನಾಗಿದ್ದ. ಕುರುಡನಾದ ಮಟ್ಟಿಗೆ ಇವನು ಪ್ರಾಣ ಏನಾದರೂ ಹೋಯ್ತಾ? ಇವನು ಸತ್ತು ಹೋಗ್ತಾನಾ? ಸುತ್ತು ಹೋಗೋದಿಲ್ಲ ತಾನೆ. 1 ವರ್ಷ ಕುರುಡನಾಗಿ ಜೀವನ ಮಾಡಿದ. ಆಗೇನಾಯಿತು? ಕಣ್ಣು ಆತ್ಮ ಅಲ್ಲ, ಇಂದ್ರಿಯ ಆತ್ಮ ಅಲ್ಲ ಅಂತ ಆಗೋಯ್ತು. ಇದೇ ರೀತಿಯಲ್ಲಿ ಕಿವಿ ಹೋಯಿತು, ಮೂಗು ಹೋಯಿತು, ಎಲ್ಲ ಇಂದ್ರಿಯಗಳು ಹೋದವು. ಸ್ಪರ್ಶೇಂದ್ರಿಯ 1 ವರ್ಷ ಹೋಯಿತು. ಎಲ್ಲ ಇಂದ್ರಿಯಗಳು 1 ವರ್ಷ ರಜೆ ತೆಗೆದುಕೊಂಡು ಶರೀರವನ್ನು ಬಿಟ್ಟು ಪರೀಕ್ಷೆ ಮಾಡಿದವು. ಯಾರು ಇಲ್ಲದೇ ಇದ್ದರೂ ಕೂಡ ಶರೀರ ಹಾಗೇ ಇದೆ. ಶರೀರ ಏನು ಸತ್ತೋಗಿಲ್ಲ. ಕಣ್ಣಿಲ್ಲದೆ ಇದ್ದರೂ ಇತ್ತು, ಮೂಗಿಲ್ಲದೆ ಇದ್ದರೂ ಇತ್ತು, ಕಿವಿ ಇಲ್ಲದೆ ಇದ್ದರೂ ಇತ್ತು, ಸ್ಪರ್ಶೇಂದ್ರಿಯ ಇಲ್ಲದೆ ಇದ್ದರೂ ಶರೀರ ಇತ್ತು. ಆದರೆ ಯಾವಾಗ ಈಗ ನನ್ನ ಸರದಿ, ನಾನು ಹೊರಡ್ತೇನೆ ಅಂತ ಪ್ರಾಣವಾಯು ತನ್ನ ಶಕ್ತಿಯನ್ನು ದೇಹದಿಂದ ತೆಗೆದುಕೊಳ್ಳಬೇಕು ಅಂತ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಮಾಡ್ತೋ, ಆಗ ಈ ಇಂದ್ರಿಯಗಳೆಲ್ಲ ಶಕ್ತಿಹೀನವಾಗಿ ತಮ್ಮ ಕಳೆಯನ್ನೇ ಕಳ್ಕೊಳ್ಳಿಕ್ಕೆ ಬರ್ತಾವೆ. ಶರೀರ ನಿಶ್ಚೇಷ್ಟೆಯಾಗತ್ತೆ, ಇನ್ನೇನು ಬಿದ್ದೇ ಹೋಗುತ್ತೆ ಅಂತ ಪರಿಸ್ಥಿತಿ ಬಂತು. ಆಗ ಇವೆಲ್ಲ ಕೈ ಮುಗಿದು ಕೇಳ್ಕೊಳ್ತಾವೆ, ಓ ನಮ್ಮಿಂದ ತಪ್ಪಾಯಿತು, ನಾವು ಯಾರೂ ಶ್ರೇಷ್ಠ ಅಲ್ಲ, ನಾವ್ಯಾರೂ ಜ್ಯೇಷ್ಠ ಅಲ್ಲ, ನೀನೇ ಶ್ರೇಷ್ಠ, ನೀನೇ ಜ್ಯೇಷ್ಠ ಅಂತ ಪ್ರಾಣವಾಯುವಿನ ಹತ್ರ ಹೇಳ್ತಾರೆ. ನೀನು ಮಾತ್ರ ಈ ಶರೀರ ಬಿಟ್ಟು ಹೋಗಬೇಡ, ನೀನೇ ಶ್ರೇಷ್ಠ ಅಂತ ಅವ್ರು ಒಪ್ಕೊಳ್ತಾರೆ. ಮೊದಲು ಏನು ಅಂದ್ಕೊಂಡಿದ್ವು? ನಮ್ಮಿಂದಲೇ ಎಲ್ಲೋದು ಅಂತ ಕಣ್ಣು, ಕಿವಿ, ಮೂಗು ಎಲ್ಲ ಅಂದ್ಕೊಂಡಿದ್ವು. ಪ್ರಾಣವೂ ಕೂಡ ನಾನು ಅಂತ ಹೇಳ್ತು, ಆದರೆ ಒಪ್ಪಲಿಲ್ಲ. ಆಯಿತು ಅಂತ ಪರೀಕ್ಷೆಗೆ ಅದು ಕೂಡ ಬಂದು ಕುಳಿತಿತ್ತು. ಯಾವಾಗ ಈ 5 ಪರೀಕ್ಷೆ ಮುಗಿದು 6ನೇ ಪರೀಕ್ಷೆ, ಪ್ರಾಣದ ಪರೀಕ್ಷೆ ಶುರುವಾಯಿತು. ಏನಿನ್ನು ಪರೀಕ್ಷೆ ಆಗಿಲ್ಲ, ಪರೀಕ್ಷೆಗೆ ನಾನು ಹೊರಡ್ತೇನೆ ಅಂತ ಸಿದ್ಧ ಮಾಡ್ತೋ, ಆಗ ಇಂದ್ರಿಯಗಳೆಲ್ಲ ನಿಶ್ಚೇಷ್ಟವಾಗಿ ತಮ್ಮ ಕಳೆಯನ್ನೇ ಕಳ್ಕೊಂಡು ಶರೀರ ಇನ್ನೇನು ಬಿದ್ದೋಯ್ತು ಅಂತ ಸ್ಥಿತಿಗೆ ಬಂತು. ಈ ಕಥೆಯನ್ನು ಇಲ್ಲಿ ಏಕೆ ನೆನಪು ಮಾಡ್ತಾ ಇದ್ದೇನೆ ಅಂದರೆ ಅದನ್ನೇ ಹೇಳಿದ್ದಾರೆ. ಪ್ರಾಣಾಭಾವೇ ಇಂದ್ರಿಯಾದಿ ಚಲನ ಅಯೋಗ. ಆ ಪ್ರಾಣವಾಯು ಇಲ್ಲದೇ ಇದ್ದರೆ ಯಾವ ಇಂದ್ರಿಯವೂ ಕೆಲಸ ಮಾಡೋದಿಲ್ಲ. ಕಣ್ಣು ನೋಡಬೇಕು, ಕಿವಿ ಕೇಳಬೇಕು, ನಾಲಿಗೆ ರುಚಿ ನೋಡಬೇಕು, ಚರ್ಮ ಸ್ಪರ್ಶ ನೋಡಬೇಕು,
ಏನಾಗಬೇಕಿದ್ರೂ ಪ್ರಾಣವಾಯು ಬೇಕೇ ಬೇಕು. ಪ್ರಾಣವಾಯು ಇಲ್ಲದೇ ಇದ್ದರೆ ಚೇತನವೇ ಹೊರಟು ಹೋಗುತ್ತೆ. ಆ ಇಂದ್ರಿಯಗಳ ಚಲನೆಗೆ, ಇಂದ್ರಿಯಗಳ ಅವರವರು ಆ ಇಂದ್ರಿಯಗಳ ಆ ಕೆಲಸ ಮಾಡೋದಕ್ಕೆ ಯಾವುದು ಕಾರಣ? ಪ್ರಾಣವಾಯುವೇ ಕಾರಣ. ಆ ಪ್ರಾಣವಾಯು ಕಾರಣವಾದ್ದರಿಂದ ಇಂದ್ರಿಯಗಳು ಆತ್ಮ ಅಲ್ಲ, ಪ್ರಾಣವಾಯುವೇ ಆತ್ಮ. ಅದನ್ನೇ ಕಾರಣ ಹೇಳ್ತಾರೆ, ಪ್ರಾಣಾಭಾವೆ, ಪ್ರಾಣ ಇಲ್ಲದೇ ಇದ್ದ ಪಕ್ಷದಲ್ಲಿ ಇಂದ್ರಿಯಾದಿ ಚಲನ ಅಯೋಗಾತ್, ಇಂದ್ರಿಯಾದಿಗಳು ತಮ್ಮ ತಮ್ಮ ಕೆಲಸವನ್ನು ಮಾಡದೇ ಇರುವುದು ಕಂಡು ಬಂದಿರುವುದರಿಂದ ಏನು? ಇಂದ್ರಿಯಗಳು ಆತ್ಮ ಅಲ್ಲ, ಪ್ರಾಣವೇ ಆತ್ಮ. ಕಾರಣ ಸಿಕ್ತು. ಹಿಂದಿನ ಪಕ್ಷ ಬಿದ್ದೋಯ್ತು. ಇಂದ್ರಿಯಾತ್ಮ ಪಕ್ಷ ಬಿದ್ದೋಯ್ತು, ಪ್ರಾಣಾತ್ಮ ಪಕ್ಷ ಈಗ ಸ್ಥಿರವಾಯಿತು. ಹಾಗಾದರೆ ಅನುಭವ ಏನಪ್ಪ ನಿಮ್ಮದು ಅಂದರೆ, ಅಹಂ ಅಶನಯಾವಾನ್, ಅಹಂ ಪಿಪಾಸಾವಾನ್, ನನಗೆ ಹಸಿವಾಗ್ತಾ ಇದೆ, ನನಗೆ ಬಾಯಾರಿಕೆ ಆಗ್ತಾ ಇದೆ, ಇನ್ನೇನು ನನ್ನ ಪ್ರಾಣ ಹೋಗುತ್ತೆ, ನನಗೆ ನೀರು ಕೊಡಿ, ಏನಾದರೂ ತಿನ್ಲಿಕ್ಕೆ ಕೊಡಿ ಅಂತ ನಾವು ಹೇಳ್ತೇವಲ್ಲ. ಇದು ಅಶನ ಮತ್ತು ಪಿಪಾಸ, ಹಸಿವು ಮತ್ತು ಬಾಯಾರಿಕೆ. ಇದು ಯಾರಿಂದ ಆಗ್ತಾ ಇರೋದು ಅಂದರೆ ಪ್ರಾಣವಾಯುವಿನಿಂದ ಆಗ್ತಾ ಇರೋದು. ಏಕೆಂದರೆ ಪ್ರಾಣವಾಯುಗಳ ವಿಚಾರವನ್ನು ನೋಡಬೇಕಿದ್ದು ನಾವು ನೋಡಿದ್ದೇವೆ. ಕ್ಷುತ್ಕರಹ, ಜೃಂಭಣಕರಹ ಇತ್ಯಾದಿಗಳನ್ನೆಲ್ಲ ನೋಡಿದ್ದೇವಲ್ಲ. ಉನ್ಮೀಲನಕರಹ ಅಂದರೆ ಕಣ್ಣು ತೆರೆದು ಹಾಕಿ ಮಾಡಲಿಕ್ಕೆ ಒಂದು ವಾಯು ಕಾರಣ ಅಂತ. ಅಂದರೆ ವಾಯು ಇಂದ್ರಿಯಗಳ ಚೇಷ್ಟೆಗೂ ಕಾರಣ, ನಮಗೆ ಹಸಿವನ್ನು ಬಾಯಾರಿಕೆಯನ್ನು ಸರಿಯಾಗಿ ಉಂಟು ಮಾಡಲಿಕ್ಕೆ ಯಾವುದು ಕಾರಣ? ಈ ಪ್ರಾಣವಾಯು ಕಾರಣ. ಅಂದರೆ ಹಿಂದೆ ಸೈನ್ಸ್ ಎಷ್ಟು ಬೆಳೆದಿತ್ತು ಅಂತ ನಮಗೆ ಇದರಲ್ಲಿ ಗೊತ್ತಾಗುತ್ತೆ. ಈಗಿನ ವಿಜ್ಞಾನ ಹೇಳುತ್ತೆ ಪ್ರಾಣವಾಯು ಚೆನ್ನಾಗಿದ್ದರೆ ಪ್ರಾಣಾಯಾಮ ಚೆನ್ನಾಗಿ ಮಾಡಿ ನಿಮ್ಮ ದೇಹ ಚೆನ್ನಾಗಿರುತ್ತೆ ಅಂತ. ಆದರೆ ಹಿಂದೆ ಋಷಿಮುನಿಗಳು ಇದನ್ನೆಲ್ಲ ದರ್ಶನ ಪ್ರಪಂಚದಲ್ಲಿ ನಮಗೆ ಹೇಳಿದ್ದಾರೆ. ಹಸಿವು ಬಾಯಾರಿಕೆ ಚೆನ್ನಾಗಾದರೆ ದೇಹ ಚೆನ್ನಾಗಿರುತ್ತೆ, ಅದು ಚೆನ್ನಾಗಾಗಬೇಕು ಅಂದರೆ ಪ್ರಾಣ ಚೆನ್ನಾಗಿರಬೇಕು. ಆದ್ದರಿಂದ ಪ್ರಾಣಾಯಾಮಾದಿಗಳನ್ನು ಮಾಡಬೇಕು ಅಂತ ನಮಗೆ ಶಾಸ್ತ್ರ ವಿಧಿಸುತ್ತೆ. ಇಲ್ಲಿ ಏನು ನಮಗೆ ತಿಳ್ಕೊಳ್ಬೇಕು ವಿಚಾರ? ಹಸಿವು ಮತ್ತು ಬಾಯಾರಿಕೆಗಳು ಅಹಂ ಅಶನಾಯವಾನ್, ಅಹಂ ಪಿಪಾಸಾವಾನ್, ನಾನು ಹಸಿದಿದ್ದೇನೆ, ನಾನು ಬಾಯಾರಿಕೆಗೊಂಡಿದ್ದೇನೆ ಎಂಬ ಪ್ರಾಣಧರ್ಮದ ಹಸಿವು ಮತ್ತು ಬಾಯಾರಿಕೆಗಳು ಅಹಮ್ಮಿನೊಂದಿಗೆ, ನಾನೂ ಎಂಬಂತಹ ಪದಾರ್ಥದೊಂದಿಗೆ ಸೇರಿಕೊಂಡಿರುವುದರಿಂದ ಯಾರು ಆತ್ಮ? ಪ್ರಾಣವಾಯುವೇ ಆತ್ಮ. ಇತ್ಯಾದಿ ಅನುಭವಾಚ್ಚ ಪ್ರಾಣ ಆತ್ಮ ಇತಿ ವದತಿ. ಪ್ರಾಣವಾಯುವೇ ಅಂದರೆ ಪ್ರಾಣಮಯ ಕೋಶವೇ ಆತ್ಮ ಅಂತ ಈ ಒಂದು ಪಕ್ಷ. ಇದಕ್ಕೇನಿದೆ ಶ್ರುತಿವಾಕ್ಯ? ಅದಕ್ಕೆ ತೈತರಿಯೋಪನಿಷತ್ತಿನ ಪ್ರಾಣಮಯ ಕೋಶದ ನಿರೂಪಣೆಯ ವಾಕ್ಯವೇ ಪ್ರಮಾಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೊರತು ಈ ಪ್ರಮಾಣವನ್ನು ಇಟ್ಕೊಂಡು ಚಾರ್ವಾಕರು ಹೇಳ್ತಾ ಇರೋದಲ್ಲ, ಅಥವಾ ಈ ರೀತಿಯ ಪಕ್ಷವನ್ನು ಹೇಳುವಂಥ ಚಾರ್ವಾಕರು ಇದ್ದರು ಅಂತ ತಾತ್ಪರ್ಯ ಅಲ್ಲ. ಹೀಗೂ ಹೇಳಲಿಕ್ಕೆ ಸಾಧ್ಯ ಅಂತ ಸದಾನಂದರು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಒಟ್ಟು 9 ಪಕ್ಷವನ್ನು ಹೇಳಿದ್ದಾರೆ. 9 ಸಿದ್ಧಾಂತವನ್ನು, ಆತ್ಮನ ಕುರಿತಾಗಿ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಪಕ್ಷ ಮತ್ತು ಕೊನೆಯ ಕೆಲವೊಂದು ಪಕ್ಷ ಹಾಗೆ ಇದ್ದಾವೇನೋ ದರ್ಶನ ಪ್ರಪಂಚದಲ್ಲಿ ಇದ್ದಾವೆ ಅಂತ. ಇವೆಲ್ಲವೂ ಹಾಗೆ ಇದ್ದುವು ಅಂತಲ್ಲ, ಹೀಗೂ ಹೇಳಬಹುದು. ಶ್ರುತಿಯೇ ಹೇಳ್ತಾ ಇದೆ ಏನು? ಅನ್ಯೋಂತರ ಆತ್ಮ ಪ್ರಾಣಮಯ. ಅನ್ಯೋಂತರ ಆತ್ಮ ಅಂದರೆ ಈ ಶರೀರಕ್ಕಿಂತಲೂ ಅಂತರಹ, ಶರೀರದ ಒಳಗಿರುವವನು ಅಂತ. ಅಂತರಹ ಅಂತ ಶಬ್ದದ ಅರ್ಥ ಶರೀರದ ಒಳಗಿರುವಂತಹ ಯಾವ ಪ್ರಾಣಮಯ ಇದೆಯೋ ಆ ಪ್ರಾಣಮಯವೇ ಆತ್ಮ. ಅನ್ಯೋಂತರ ಆತ್ಮ ಪ್ರಾಣಮಯ ಅಂತ ಶಬ್ದದ ಅರ್ಥ ಹೀಗೆ. ಅನ್ಯೋಂತರ ಆತ್ಮ ಅಂದರೆ ಇದಕ್ಕಿಂತಲೂ ಭಿನ್ನವಾದದ್ದು. ಇದಕ್ಕಿಂತಲೂ ಅಂದರೆ ಈ ಶರೀರಕ್ಕಿಂತಲೂ. ಯಾವ ಪುರುಷೋ ಅನ್ನರ ಸಮಯ ಅಂತ ಹಿಂದೆ ಹೇಳಿತ್ತೋ, ಈ ಅನ್ನರ ಸಮಯಕ್ಕಿಂತಲೂ ಒಳಗಿರುವಂತಹ ಪ್ರಾಣ ಸಮಯವಾದಂತಹ, ಪ್ರಾಣವೇ ಹೆಚ್ಚಿರುವಂತಹ ಆತ್ಮ ಇದ್ದಾನೆ ಅಂತ ಶ್ರುತಿ ಹೇಳ್ತಾ ಇದೆ. ಆದ್ದರಿಂದ ಶ್ರುತಿವಾಕ್ಯವು ನಮಗಿದೆ. ಈ ವಾಕ್ಯವನ್ನು ಇಟ್ಟುಕೊಂಡು ನಾವು ಪ್ರಾಣಮಯವನ್ನು ಅಥವಾ ಪ್ರಾಣವನ್ನೇ ಆತ್ಮ ಅಂತ ಹೇಳ್ತೇವೆ ಅಂತ ಚಾರ್ವಾಕರು ಹೇಳ್ತಾ ಇದ್ದಾರೆ ಅಂತ ಸದಾನಂದರು ಹೇಳ್ತಾ ಇದ್ದಾರೆ. ಹೊರತು ಯಾವುದೋ ಒಂದು ಚಾರ್ವಾಕರು ಈ ಮತವನ್ನು ಹೇಳಿದ್ರು ಅಂತ ತಾತ್ಪರ್ಯ ಅಲ್ಲ, ಹೀಗೂ ಹೇಳಬಹುದು ಅಂತ. ಮುಂದೆ ನೋಡೋಣ. ಅನ್ಯಸ್ತು ಚಾರ್ವಾಹಕ, ಇನ್ನೊಬ್ಬರು ಚಾರ್ವಾಕರು ಬಂದರು. ಅನ್ಯೋಂತರಾತ್ಮ ಮನೋಮಯ ಇತ್ಯಾದಿ ಶ್ರುತೇ ಮನಸಿ ಸುಪ್ತೆ ಪ್ರಾಣಾದೇಹೆ ಅಭಾವಾತ್ ಅಹಂ ಸಂಕಲ್ಪವಾನ್ ಅಹಂ ವಿಕಲ್ಪವಾನ್ ಇತ್ಯಾದ್ಯನುಭವಾಚ್ಚ ಮನಃ ಆತ್ಮ ಇತಿ ವದತಿ. ಎಷ್ಟು ಚೆನ್ನಾಗಿ ಈ ಒಂದು ಖಂಡಿಕೆಯಲ್ಲಿ, ಈ ಒಂದು ಭಾಗದಲ್ಲಿ ಸದಾನಂದರು ಆತ್ಮನ ಕುರಿತಾದಂಥ ವಿಚಾರವನ್ನು ತಿಳಿಸ್ಕೊಡ್ತಾರೆ. ಇಷ್ಟು ಒಂದಾದ ನಂತರದ ಒಂದು ಆತ್ಮನ ವಿಚಾರ ಬೇರೆ ಯಾವ ಗ್ರಂಥದಲ್ಲೂ ಸಿಗೋದಿಲ್ಲ.
ಅದು ಬೇಕಿದ್ದರೆ ಅತ್ಯಂತ ಪ್ರೌಢವಾದ ಗ್ರಂಥ ಆಗಬಹುದು ಅಥವಾ ಇನ್ನೂ ಸರಳವಾದಂಥ ಗ್ರಂಥಗಳಿರಬಹುದು. ಆದರೆ ಯಾವ ಈ ವೇದಾಂತ ಸಾರದಲ್ಲಿ ಈ ಭಾಗದಲ್ಲಿ ನಮಗೆ ಆತ್ಮನ ಕುರಿತಾದಂಥ ವಿಚಾರ ತಿಳಿದು ಬರುತ್ತೋ ಈ ವಿಚಾರ ಇನ್ನು ಯಾವ ಗ್ರಂಥದಲ್ಲೂ ಸಿಗೋದಿಲ್ಲ. ಅಷ್ಟು ಚೆನ್ನಾಗಿ ಪ್ರತಿಯೊಂದು ಪಕ್ಷಕ್ಕೂ ಒಂದು ಶ್ರುತಿ ವಾಕ್ಯ, ಪ್ರತಿಯೊಂದು ವಾಕ್ಯಕ್ಕೂ ಒಂದು ಹೇತು, ಪ್ರತಿಯೊಂದಕ್ಕೂ ಅನುಭವ ಅದನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಇದು ಆ ಸದಾನಂದರ ಶೈಲಿ. ಗ್ರಂಥದ ಒಂದು ಪ್ರತಿಪಾದನೆ ಮಾಡುವಂತಹ ಯಾವ ಪ್ರಕ್ರಿಯೆ ಇದೆಯೋ ಅದು ಎಷ್ಟು ಚೆನ್ನಾಗಿದೆ ಅಂತ ಅರ್ಥ ಆಗುತ್ತೆ. ಇಲ್ಲೇನು ಹೇಳ್ತಾರೆ, ನಾವು ಮನಸ್ಸನ್ನು ಆತ್ಮ ಅಂತ ಹೇಳ್ತೇವೆ, ಪ್ರಾಣವನ್ನು ಆತ್ಮ ಅಂತ ಒಪ್ಪೋದಿಲ್ಲ. ಪ್ರಾಣವಾಯುವನ್ನು ನಾವು ಆತ್ಮ ಅಂತ ಒಪ್ಪೋದಿಲ್ಲ, ಮನಸ್ಸನ್ನು ಆತ್ಮ ಅಂತ ಒಪ್ತೇವೆ ಅಂತ ಇವ್ರು ಹೇಳ್ತಾರಂತೆ. ಹೇಗೆ? ಏನು ಕಾರಣ? ಮನಸ್ಸಿ ಸುಪ್ತೆ ಪ್ರಾಣಾದೇಹ ಅಭಾವಾತ್. ಮನಸ್ಸೇ ಸುಪ್ತೆ ಅಂದರೆ ಕನಸಿನಲ್ಲಿ ಅಂತ ಇಟ್ಕೊಳ್ಳೋಣ. ನಾವು ಜಾಗೃತ ಅವಸ್ಥೆಯಲ್ಲಿ ಉಸಿರಾಡ್ತಾ ಇದ್ದೇವೆ, ಹಸಿವು, ಬಾಯಾರಿಕೆ ಇತ್ಯಾದಿಗಳು ನಮಗೆ ಗೊತ್ತಾಗ್ತಾ ಇದೆ. ಇದು ಕನಸಿನಲ್ಲಿ ಆಗೋದಿಲ್ಲ, ಹೌದು ತಾನೆ? ನಾವು ಉಸಿರಾಡುವ ಅನುಭವ ಕನಸಿನಲ್ಲಿ ಆಗುತ್ತಾ ನಮಗೆ? ಇನ್ನು ಕನಸಿನಲ್ಲಿ ಹಸಿವು ಬಾಯಾರಿಕೆ ಆಗತ್ತಾ? ಹಸಿವು ಬಾಯಾರಿಕೆ ಆದಂಥ ಕನಸು ಬಿದ್ದರೆ ಅದು ಬೇರೆ, ಆದರೆ ಈ ಶರೀರಕ್ಕೆ ಹಸಿರು ಬಾಯಾರಿಕೆ ಆದಂತಹ ವೇದನೆ ಆಗೋದಿಲ್ಲ. ಕನಸು ಕಾಣ್ತಾ ಇದ್ದಾಗ ನನಗೆ ಹಸುವಾಯಿತು ಅಂತ ನಾವು ಊಟ ಮಾಡಲಿಕ್ಕೆ ಹೋಗೋದಿಲ್ಲ. ಎಚ್ಚರ ಆದಮೇಲೆ ಏನಾದರೂ ಬೇಕು ಅಂದರೆ ಹಾಗೆ ತಿನ್ಬೋದು, ಕುಡಿಬಹುದು. ಆದರೆ ಕನಸು ಕಾಣ್ತಾ ಇದ್ದಾಗಲೇ ಹಸಿವು ಬಾಯಾರಿಕೆ ಆಗೋದಿಲ್ಲ. ಮತ್ತು ಪ್ರಾಣ ಕೆಲಸ ಮಾಡ್ತಾ ಇರುವ ಅನುಭವ ಗೊತ್ತಾಗೋದಿಲ್ಲ. ಏನು ಕೆಲಸ ಮಾಡ್ತಿರುತ್ತೆ? ಕನಸಿನಲ್ಲಿ ಕೇವಲ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಮನಸ್ಸಿನಲ್ಲಿ ಪ್ರಾಣಾದಿಗಳು ಲಯವನ್ನು ಹೊಂದುತ್ತಾವೆ. ಲಯ ಹೊಂದೋದು ಅಂದ್ರೇನು? ಮನಸ್ಸೇ ಹಾಗೆ ಅವು ಕೆಲಸ ಮಾಡ್ತಾ ಇರ್ತವೆ. ಅದನ್ನು ಹೇಳ್ತಾರೆ ಮನಸ್ಸಿ ಅಂದರೆ ಮನಸ್ಸಿನಲ್ಲಿ ಅಂದರೆ ಕನಸಿನಲ್ಲಿ ಅಂತ, ಸುಪ್ತೆ ಅಂದರೆ ನಿದ್ದೆ ಮಾಡಿದಾಗ ಅಂತ, ಪ್ರಾಣಾದೇಹ ಅಭಾವಾತ್ ಅಂದರೆ ವಸ್ತುತಃ ಪ್ರಾಣಾದೇಹ ಅಭಾವಾತ್ ಅಂತ ಹೇಳಿದಾಗ ಪ್ರಾಣಾದಿಗಳು ಸಂಪೂರ್ಣವಾಗಿ ಅಲ್ಲಿ ಇರೋದೇ ಇಲ್ಲ ಅಂತ ತಾತ್ಪರ್ಯ ಅಲ್ಲ. ಏಕೆ? ಹಾಗೇನಾದರೂ ವ್ಯಾಖ್ಯಾನ ಮಾಡಿದರೆ ಏನಾಗುತ್ತೆ? ಕನಸಿನಲ್ಲಿ ಪ್ರಾಣವಾಯುವೇ ಇರೋದಿಲ್ಲ ಅಂತ ವ್ಯಾಖ್ಯಾನ ಮಾಡಿದರೆ ಪ್ರಾಣನೇ ಹೊರಟೋಗ್ಬೇಕಾಗತ್ತೆ ಕನಸು ಕಾಣಬೇಕಿದ್ರೆ. ಏನು ಇದರ ತಾತ್ಪರ್ಯ? ಆ ಕನಸಿನಲ್ಲಿ ಅಥವಾ ನಿದ್ದೆ ಮಾಡಿದಾಗ, ಗಾಢ ನಿದ್ದೆ ವಿಚಾರ ಮುಂದಿದೆ, ಅದಕ್ಕೆ ಇಲ್ಲಿ ಕನಸನ್ನೇ ಇಟ್ಕೊಳ್ಬೇಕು. ಸುಪ್ತೆ ನಿದ್ದೆ ಮಾಡಿದಾಗ ಪ್ರಾಣಾದೇಹ ಅಭಾವಾತ್. ಪ್ರಾಣಾದೇಹ ಅಭಾವಾತ್ ಅಂದ್ರೇನು? ಪ್ರಾಣವಾಯುಗಳ ಕೆಲಸ ನಮಗೆ ಗೊತ್ತಾಗ್ತಾ ಇರೋದಿಲ್ಲ. ನಾವು ಉಸಿರಾಡ್ತಾ ಇದ್ದೇವೆ ಅಥವಾ ನಮಗೆ ಹಸಿವಿದೆ, ಬಾಯಾರಿಕೆ ಇದೆ ಅಂತ ಅದರ ಕೆಲಸವೂ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಅದು ಇಲ್ಲದೇ ಇರುವುದರಿಂದ ಅದು ಎಲ್ಲಿದೆ? ಮನಸ್ಸಿನಲ್ಲಿದೆ. ಆದ್ದರಿಂದ ಪ್ರಾಣಮಯ ಪಕ್ಷ ಬಿದ್ದೋಯ್ತು, ಮನೋಮಯ ಪಕ್ಷ ಈಗ ಸ್ಥಾಪನೆ ಆಯಿತು. ಇನ್ನು ಅನುಭವ ಏನಿದೆಯಪ್ಪ ನಿನಗೆ? ಮನಸ್ಸೇ ಆತ್ಮ ಅಂತ ಹೇಳಬೇಕಿದ್ರೆ ಅಹಂ ಸಂಕಲ್ಪವಾನ್ ಅಹಂ ವಿಕಲ್ಪವಾನ್ ಇತ್ಯಾದ್ಯನುಭವಾಚ್ಚ. ಏನು ಹೇಳ್ತೇವೆ ನಾನು ಹೀಗೊಂದು ಯೋಚನೆ ಮಾಡಿದ್ದೇನೆ. ಸಂಕಲ್ಪ ಅಂದರೆ ಇದು. ಸಂಕಲ್ಪ ಅಂದ ತಕ್ಷಣ ನಮಗೆ ಧಾರ್ಮಿಕವಾದ ವಿಧಿವಿಧಾನಗಳಲ್ಲಿ ಯಾವ ಸಂಕಲ್ಪ ಮಾಡ್ತೇವೋ ಆ ಸಂಕಲ್ಪವೇ ನೆನಪಿಗೆ ಬರುತ್ತೆ. ಅದು ಸಂಕಲ್ಪ ಅಲ್ಲ ಅಂತಲ್ಲ, ಅದು ಒಂದು ಸಂಕಲ್ಪವೇ. ಏಕೆ? ನಾವು ಇದನ್ನು ಮಾಡ್ತೇವೆ ಅಂತ ಮೊದಲು ಮನಸ್ಸಿನಲ್ಲಿ ಹೇಳಬೇಕಲ್ವಾ, ಅದು ಸಂಕಲ್ಪವೇ. ಆದರೆ ಸಾಮಾನ್ಯವಾದ ಸಂಕಲ್ಪ ಶಬ್ದಕ್ಕೆ ಅರ್ಥ ಏನು? ಮುಂದೆ ನಾನು ಇದನ್ನು ಮಾಡ್ತೇನೆ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ಳೋದು, ಅದಕ್ಕೆ ಸಂಕಲ್ಪ ಅಂತ ಹೇಳ್ತೇವೆ. ನಾನು ಹೀಗೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ವಿಕಲ್ಪವಾನ್, ನನಗೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತೇವಲ್ಲ, ಇದೆಲ್ಲ ಯಾರು? ಮನಸ್ಸು ಮಾಡ್ತಾ ಇರೋದು. ಆದ್ದರಿಂದ ನಾನು ಸಂಕಲ್ಪ ಮಾಡ್ತೇನೆ, ನನಗೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಂತ ನಾನು ಹೇಳುವಂಥದ್ದನ್ನು ಮನಸ್ಸಿನ ಜೊತೆಗೆ ಹೇಳುವುದರಿಂದ ಅಹಂ ಸಂಕಲ್ಪವಾನ್ ಅಹಂ ವಿಕಲ್ಪವಾನ್ ಎಂಬಂಥ ಸಂಕಲ್ಪ ವಿಕಲ್ಪಗಳು ನಾನು ಅಹಮ್ಮಿನ ಒಟ್ಟಿಗೆ ಸೇರಿರುವುದರಿಂದ ಮನಸ್ಸೇ ಆತ್ಮ ಅಂತ ಅನುಭವದ ಪಕ್ಷ, ಅನುಭವವನ್ನು ಹೇಳ್ತಾರೆ. ಇತ್ಯಾದ್ಯನುಭವಾಚ್ಚ ಮನಃ ಆತ್ಮ ಇತಿ ವದತಿ. ಮನಸ್ಸೇ ಆತ್ಮ ಅಂತ ಇವ್ರು ಹೇಳ್ತಾರಂತೆ. ಆಯಿತು, ನಿಮಗೇನಾದರೂ ಒಂದು ಶ್ರುತಿವಾಕ್ಯ ಇದೆಯಾ? ಹೌದು, ನಮ್ಮ ಹತ್ರ ಇದೆ ಶ್ರುತಿವಾಕ್ಯ. ಏನು? ತೈತರ್ಯದಲ್ಲೇ ಬರುವಂಥ ವಾಕ್ಯ ಅನ್ಯೋಂತರಾತ್ಮ ಮನೋಮಯ. ಅಲ್ಲಿ ಶ್ರುತಿ ಹೇಳುತ್ತೆ, ಈ ಪ್ರಾಣಮಯಕ್ಕಿಂತಲೂ ಒಳಗಿರುವಂತಹ ಒಂದು ಆತ್ಮ ಇದೆ, ಅದೇ ಮನೋಮಯ, ಅನ್ಯೋಂತರ ಆತ್ಮ.
ಈ ಪ್ರಾಣಮಯಕ್ಕಿಂತಲೂ ಅನ್ಯ ಒಳಗಿರುವಂತಹ ಅಂತರಹ ಬೇರೆಯಾಗಿ ಒಳಗಿರುವ ಅಂತ, ಪ್ರಾಣಮಯಕ್ಕಿಂತಲೂ ಬೇರೆಯಾಗಿ ಪ್ರಾಣಮಯಕ್ಕಿಂತಲೂ ಸೂಕ್ಷ್ಮವಾಗಿ ಇರುವಂತಹ ಯಾವ ಮನೋಮಯವಿದೆಯೋ ಅದು ಆತ್ಮ ಅಂತ ಶ್ರುತಿ ಹೇಳ್ತಾ ಇದೆ. ಆದ್ದರಿಂದ ನಮ್ಮ ಪಕ್ಷದಲ್ಲಿ ಶ್ರುತಿಯೂ ಇದೆ, ಉಪಪತ್ತಿಯೂ ಇದೆ. ಉಪಪತ್ತಿ ಏನು? ಕನಸು ಕಾಣಬೇಕಿದ್ರೆ ಪ್ರಾಣಾದಿಗಳು ಕೆಲಸ ಮಾಡ್ತಾ ಇಲ್ಲ, ಇದು ಉಪಪತ್ತಿ. ಅನುಭವ, ನಾನು ಸಂಕಲ್ಪ ಮಾಡ್ತೇನೆ, ನಾನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಗೊತ್ತಾಗದೇ ಇದ್ದೇನೆ, ಆದ್ದರಿಂದ ಮನಸ್ಸೇ ಆತ್ಮ ಎಂಬ ಪಕ್ಷ. ಈಗ ಬೌದ್ಧರ ಮತವನ್ನು ಹೇಳ್ತಾರೆ. ಬೌದ್ಧರಲ್ಲಿ 4 ವಿಧವಾದಂತಹ ಬೌದ್ಧರಿದ್ದಾರೆ. 4 ವಿಧಗಳು ಅಂದರೆ ಏನು? ಯಾವ ಮೂಲ ಪುರುಷನಾದಂತಹ ಬುದ್ಧನಿದ್ದಾನೋ ಅವನು 4 ಜನ ಶಿಷ್ಯರನ್ನು ಇಟ್ಟುಕೊಂಡು ಉಪದೇಶ ಮಾಡಿದನಂತೆ. 4 ಜನರಿಗೂ ಇರುವಂಥ ಉಪದೇಶ ಒಂದೇ, ಗುರುಗಳು ಪಾಠ ಮಾಡ್ತಾ ಇದ್ದಾರೆ. ಆದರೆ ಅವರು ಗುರುಗಳ ಉಪದೇಶವನ್ನು ತಿಳ್ಕೊಂಡಿರುವಂತಹ ರೀತಿ ಬೇರೆ ಬೇರೆ ಆಯಿತು. ಹೇಳಿರುವ ತತ್ವ ಒಂದಾಗಿತ್ತು, ಇವರು ತಿಳ್ಕೊಂಡಿದ್ದು ಬೇರೆ ಬೇರೆ ರೀತಿ ತಿಳ್ಕೊಂಡ್ರು. 4 ಜನ ಶಿಷ್ಯರಿದ್ರ, ಆ 4 ಜನ ಶಿಷ್ಯರು ಕೂಡ ಇವರು ವಾಕ್ಯವನ್ನು ಈ ರೀತಿಯಾಗಿ ತಿಳ್ಕೊಂಡು ಅವರ ಶಿಷ್ಯರನ್ನು ತಯಾರು ಮಾಡಿದರು. ಆಗ 4 ಆಗಿ ಅದು ವಿಭಾಗ ಆಯಿತು. 4ರಲ್ಲಿ ಯಾವುದು 4 ವಿಭಾಗ ಅಂದರೆ ಮಾಧ್ಯಮಿಕ ಅಥವಾ ಶೂನ್ಯವಾದ, ಎರಡು ಒಂದೇ ಅರ್ಥ. ಮಾಧ್ಯಮಿಕ ಬೌದ್ಧರು ಅಂತ ಅವರನ್ನು ಹೇಳ್ತಾರೆ, ಅಥವಾ ಶೂನ್ಯವಾದ ಬುದ್ಧರು ಅಂತ ಅವರನ್ನು ಕರೀತಾರೆ. ಇನ್ನು ಯೋಗಾಚಾರ ಬೌದ್ಧರು ಅಥವಾ ವಿಜ್ಞಾನವಾದ ಬುದ್ಧರು ಅಂತ ಅವರನ್ನು ಕರೀತಾರೆ. ಶೌತ್ರಾಂತಿಕರು ಇನ್ನೊಬ್ಬರು, ವೈಭಾಷಿಕರು ಅಂತ ಇನ್ನೊಬ್ಬರು. ಒಟ್ಟು 4 ಜನ ಶಿಷ್ಯರು, 4 ಅಭಿಪ್ರಾಯ ಆಯಿತು ಅವರದ್ದು. ಅವರವರಲ್ಲಿ ಅವರಿಗೆ ಸಾಮರ್ಥ್ಯ ಇಲ್ಲ. ಅದೇನೇ ಇರಲಿ, ನಮಗಿಲ್ಲಿ ಹೇಳಿರುವಂತಹ ಯಾವ ಒಂದು ಪಕ್ಷ ಇದೆಯೋ ಇದು ವಿಜ್ಞಾನವಾದ ಬೌದ್ಧರ ಮತವನ್ನು ಇಟ್ಟುಕೊಂಡು ಪ್ರತಿಪಾದನೆ ಮಾಡ್ತಿರುವ ಪಕ್ಷ. ಅವರೇನು ಹೇಳ್ತಾರೆ? ಬೌದ್ಧಸ್ತು ಅಂದರೆ ಆ 4ರಲ್ಲಿ ವಿಜ್ಞಾನಮಯ ಅಥವಾ ಯೋಗಾಚಾರ ಎಂಬಂತಹ ಯಾವ ಬುದ್ಧ ಪದ್ಧತಿ ಇದೆಯೋ ಅವರು ಹೇಳ್ತಾರಂತೆ, ಅನ್ಯೋಂತರಾತ್ಮ ವಿಜ್ಞಾನಮಯ ಇತ್ಯಾದಿ ಶ್ರುತೇ ಕರ್ತು ಅಭಾವೇ ಕರಣಸ್ಯ ಶಕ್ತಿ ಅಭಾವಾತ್ ಅಹಂ ಕರ್ತ ಅಹಂ ಭೋಕ್ತ ಇತ್ಯಾದ್ಯನುಭವಾಚ್ಚ ಬುದ್ಧಿ ಆತ್ಮ ಇತಿ ವದತಿ. ಇಲ್ಲಿ ಬುದ್ಧಿ ಅಥವಾ ವಿಜ್ಞಾನ ಇದೇ ಆತ್ಮ ಅಂತ ಕರೀತಾರೆ. ಮನೋಮಯದ ಪಕ್ಷ ಬಿದ್ದೋಗುತ್ತೆ, ವಿಜ್ಞಾನಮಯದ ಪಕ್ಷ ಇಲ್ಲಿ ಸ್ಥಾಪಿಸಲ್ಪಡುತ್ತೆ. ಹೇಗೆ? ಮೊದಲು ಹೇತುವನ್ನು ಹೇಳಬೇಕು, ಕಾರಣವನ್ನು ಹೇಳಬೇಕು. ಕಾರಣ ಅತ್ಯಂತ ಚೆನ್ನಾಗಿದೆ. ಕರ್ತು ಅಭಾವೇ ಕರಣಸ್ಯ ಶಕ್ತಿ ಅಭಾವಾತ್. ಇದನ್ನು ಹೊರಗಡೆ ವಿಚಾರದಲ್ಲಿ ತೆಗೆದುಕೊಂಡು ಅರ್ಥ ಮಾಡಿಕೊಳ್ಳೋಣ. ಕರ್ತು ಅಭಾವೇ ಕರ್ಣಸ್ಯ ಶಕ್ತಿ ಅಭಾವಾತ್ ಅಂತಿದೆ. ಏನಪ್ಪ ಇದರ ತಾತ್ಪರ್ಯ? ಗಡಿಗೆಗಳನ್ನು ಮಾಡಬೇಕು. ಗಡಿಗೆ ಮಾಡಬೇಕಿದ್ರೆ ಏನು ಬೇಕು? ಚಕ್ರ ಬೇಕು, ಕೋಲ್ ಬೇಕು, ನೀರು ಬೇಕು, ಮಣ್ಣು ಬೇಕು, ಎಲ್ಲ ಬೇಕು. ಎಲ್ಲ ಇದೆ. ಗಡಿಗೆ ಆಯಿತಾ? ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ ಗಡಿಗೆ ಮಾಡಬೇಕು ಅಂತ, ಆದರೆ ಗಡಿಗೆ ಆಗಿಲ್ಲ. ಏಕೆ? ಗಡಿಗೆ ಮಾಡುವಂತಹ ಕುಂಭಕಾರನೇ ಬರಲಿಲ್ಲ. ಅವನು ಹೇಳಿದ್ದ ಸಿದ್ಧತೆ ಮಾಡ್ಕೊಳ್ಳಿ, ಎಲ್ಲ ಬರ್ತೇನೆ, ನಾನು ಗಡಿಗೆ ಮಾಡಿಕೊಡ್ತೇನೆ ಅಂತ. ಆದರೆ ಅವತ್ತು ಅವನು ಬರಲೇ ಇಲ್ಲ. ಕರಣಗಳಿವೆ, ಎಲ್ಲ ಏನೇನು ಬೇಕೋ ಉಪಕರಣಗಳೆಲ್ಲ ಇವೆ, ಆದರೆ ಕರ್ತು ಮಾಡುವಂಥ ಕುಂಭಕಾರನೇ ಬರಲಿಲ್ಲ. ಉಳಿ, ಸುತ್ತಿಗೆ, ಮರ ಎಲ್ಲ ಇದೆ. ಕಿಟಕಿ ಆಗಬೇಕಿತ್ತು, ಆದರೆ ಕಿಟಕಿ ಆಗಲೇ ಇಲ್ಲ. ಏಕೆ? ಬಡಿಗೆ ಬರಲೇ ಇಲ್ಲ. ಕರಣಗಳಿವೆ, ಕರ್ತು ಅಭಾವೇ. ಕರ್ತನೇ ಇಲ್ಲದೆ ಇದ್ದರೆ ಕರಣಗಳಿದ್ದು ಏನು ಪ್ರಯೋಜನ? ಕರಣ ಅಂದರೆ ಮನಸ್ಸು. ಮನಸ್ಸಿದೆ, ನಾನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದೆ ಮನಸ್ಸು. ಆದರೆ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳುವಂಥ ಬುದ್ಧಿಯೇ ಇಲ್ಲ. ಬುದ್ಧಿ ಇಲ್ಲದೆ ಇದ್ದರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಲೋಕದಲ್ಲೂ ಕೂಡ ಹಾಗೆ ತಾನೆ. ಎಲ್ಲೆಲ್ಲ ಮಾಡಬೇಕು ಅಂತ ಮನಸ್ಸಿರುತ್ತೆ, ಆದರೆ ಮಾಡಲಿಕ್ಕಾಗೋದಿಲ್ಲ. ಏಕೆ? ಮಾಡಲಿಕ್ಕೆ ಪ್ರೇರಕವಾದ ಬುದ್ಧಿ ದೃಢವಾಗಿರೋದಿಲ್ಲ. ಆದ್ದರಿಂದ ಇಲ್ಲಿ ಕೊಡುವ ಹೇತು ಏನು ಅಂದರೆ, ಮನಸ್ಸಿರಲಿ, ಮನಸ್ಸಿದ್ದೇನು ಪ್ರಯೋಜನ? ಮನಸ್ಸಿದ್ರೂ ಕೂಡ ಆ ಮನಸ್ಸಿಗೆ ಶಕ್ತಿಯನ್ನು ಕೊಡುವಂತಹ ಬುದ್ಧಿ ಬೇಕು, ಏನಾದರೂ ಕೆಲಸ ಆಗಬೇಕು ಅಂದರೆ. ಹೇಗೆ? ಮರ ಇದೆ, ಉಳಿ, ಬಾಚಿ, ಸುತ್ತಿಗೆ ಎಲ್ಲ ಇದೆ, ಬಡಿಗೆಯೇ ಇಲ್ಲ ಅಂದರೆ ಆಗೋದೇ ಇಲ್ಲ ಕೆಲಸ.
ಕರ್ಣವೂ ಬೇಕು, ಅದಕ್ಕಿಂತಲೂ ಮುಖ್ಯವಾಗಿ ಕರ್ತು ಬೇಕು ಅಲ್ವಾ. ಕುಂಭಕಾರ ಮುಖ್ಯವಾಗಿ ಬೇಕೇ ಬೇಕು. ಕರ್ಣಗಳು ಇಲ್ಲದೇ ಇದ್ರೆ ಆಗತ್ತಾ ಅಂತ ಕೇಳಿದ್ರೆ ಕರ್ಣವೂ ಬೇಕೇ, ಆದರೆ ಅದಕ್ಕಿಂತಲೂ ಕರ್ತೃವಿನ ಪ್ರಾಧಾನ್ಯತೆ. ಏಕೆಂದರೆ ಈಗ ಕತ್ರಿ ಇದೆ, ಆಪ್ರೇಷನ್ ಮಾಡಲಿಕ್ಕೆಲ್ಲ ಥಿಯೇಟ್ರೆಲ್ಲ ಇದೆ, ಕತ್ರಿ ಬೇಕೇ ಬೇಕು ಆಪ್ರೇಷನ್ ಮಾಡಲಿಕ್ಕೆ, ಕರ್ಣಗಳು ಬೇಕೇ ಬೇಕು. ಆದರೆ ಕೊನೆಗೆ ಥ್ಯಾಂಕ್ಸ್ ಹೇಳೋದು ಯಾರಿಗೆ? ಕತ್ರಿ ನೀನು ಒಳ್ಳೆಯ ರೀತಿ ಆಪ್ರೇಷನ್ ಮಾಡಿದೆ, ನಿನಗೆ ಧನ್ಯವಾದ ಅಂತ ನಾವು ಹೇಳೋದಿಲ್ಲ. ಡಾಕ್ಟ್ರಿಗೆ, ನರ್ಸಿಗೆಲ್ಲ ಹೇಳ್ತೇವೆ. ಏಕೆ? ಅವನು ಕರ್ತನ ಪ್ರಾಧಾನ್ಯತೆ, ಕರ್ಣಗಳಿಗೆ ಅಪ್ರಾಧಾನ್ಯತೆ. ಮನಸ್ಸಿನ ಅಪ್ರಾಧಾನ್ಯತೆ, ಬುದ್ಧಿಗೆ ಪ್ರಾಧಾನ್ಯತೆ. ಅದನ್ನು ಹೇಳ್ತಾರೆ. ಒಪ್ಪಬೇಕು ತಾನೇ ಇದನ್ನು? ಕರ್ಣಕ್ಕೆ ಪ್ರಾಧಾನ್ಯತೆಯೋ ಕರ್ತೃಗೆ ಪ್ರಾಧಾನ್ಯತೆಯೋ ಅಂದರೆ ಹೇಗೆ? ಇಲ್ಲಿ ಉದಾಹರಣೆ ಕೊಟ್ಟಂತೆ, ನಾವು ಡಾಕ್ಟ್ರಿಗೆ ಥ್ಯಾಂಕ್ಸ್ ಹೇಳ್ತೇವೆ ಅಥವಾ ಕತ್ರಿಗೆ ಥ್ಯಾಂಕ್ಸ್ ಹೇಳ್ತೇವೆ? ಡಾಕ್ಟ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ತಾನೆ. ಅಂದರೆ ಬುದ್ಧಿಯ ಪ್ರಾಧಾನ್ಯ, ಮನಸ್ಸು ಪ್ರಾಧಾನ್ಯತೆಯನ್ನು ಹೊಂದೋದಿಲ್ಲ. ಮನೋಮಯ ಪಕ್ಷ ಬಿತ್ತು, ವಿಜ್ಞಾನಮಯ ಪಕ್ಷ ಅಥವಾ ಬುದ್ಧಿ ಆತ್ಮ ಹೇಳುವ ಪಕ್ಷ ಸ್ಥಿರವಾಯಿತು. ಕರ್ತು ಅಭಾವೇ ಕರ್ಣಸ್ಯ ಶಕ್ತಿ ಅಭಾವಾತ್ ಶಕ್ತಿ ಇಲ್ಲದೇ ಇರುವುದರಿಂದ, ಕರ್ಣಗಳಿಗೆ ಶಕ್ತಿ ಇಲ್ಲದೇ ಇರುವುದರಿಂದ ಕತ್ರಿಯನ್ನು ಹಿಡ್ಕೊಳ್ಳಿಕ್ಕೆ ಡಾಕ್ಟ್ರು ಬೇಕೇ ಬೇಕು. ಕತ್ರಿ ಹಾಗೆ ಇದ್ದರೆ ಆಪರೇಷನ್ ಮಾಡಿಬಿಡುತ್ತಾ? ಅದು ಮಾಡೋದಿಲ್ಲ ತಾನೆ. ಹಾಗೆ ಬುದ್ಧಿಯೇ ಇಲ್ಲದೇ ಇದ್ದರೆ ಮನಸ್ಸು ಏನು ಮಾಡುತ್ತೆ? ಏನೂ ಮಾಡೋದಿಲ್ಲ. ಅಹಂ ಕರ್ತ ಅಹಂ ಭೋಕ್ತ ಇತ್ಯಾದಿ ಅನುಭವಾಚ್ಚ. ಏನಾದರೂ ಅನುಭವ ಇದೆಯಾ ನಿಮಗೆ? ಇದೆಯಪ್ಪ, ನಾನೇ ಮಾಡಿದ್ದು. ಯಾರಪ್ಪ ಇದರ ಆಪರೇಷನ್ ಮಾಡಿದ್ದು? ನಾನು ಅಂತ ಡಾಕ್ಟ್ರು ಹೇಳ್ಕೊಳ್ತಾರೆ. ಯಾರು ಈ ಕೊಡಪಾನಗಳನ್ನು ಮಾಡಿದ್ದು? ನಾನು ಅಂತ ಕುಂಭಕಾರ ಹೇಳ್ತಾನೆ. ಓ, ಇಷ್ಟು ಚೆನ್ನಾಗಿ ಮನೆಯಲ್ಲಿ ಮಾಡಿದೆಯಲ್ಲ, ಯಾರು? ಬಡಗಿ ಹೇಳ್ತಾನೆ, ನಾನೇ ಮಾಡಿದ್ದು ಅಂತ. ಅಂದರೆ ಅಹಂ ಕರ್ತ, ನಾನೇ ಮಾಡಿದವನು, ನಾನೇ ಇದನ್ನು ಉಪಯೋಗಿಸ್ತಾ ಇದ್ದೇನೆ. ಅಹಂ ಭೋಕ್ತ ಅಂತ ಕರ್ತೃತ್ವ ಭೋಕ್ತೃತ್ವಾದಿಗಳು, ಬುದ್ಧಿಯ ಧರ್ಮ ಅಹಮ್ಮಿನೊಂದಿಗೆ ಸೇರಿ ಹೇಳುವುದರಿಂದ, ನಾನು ಕರ್ತ ನಾನು ಭೋಕ್ತ ಅಂತ ಯಾವ ಅನುಭವ ಬುದ್ಧಿಯ ಜೊತೆಗೆ ಇರುವುದರಿಂದ ಆತ್ಮ ಯಾರು? ಆತ್ಮ ಅಂದರೆ ಬುದ್ಧಿ ಅಂತ ಹೇಳಬೇಕು ಅಂತ ಈ ಒಂದು ವಾದ. ಇದಕ್ಕೆ ಶ್ರುತಿ ಅನ್ಯೋಂತರಾತ್ಮ ವಿಜ್ಞಾನಮಯ. ಆ ತೈತರ್ಯದಲ್ಲೇ ಅನ್ಯೋಂತರ ಆತ್ಮ, ಅನ್ಯ ಅಂತರಃ, ಮನಸ್ಸಿಗಿಂತಲೂ ಭಿನ್ನವಾಗಿ ಮನಸ್ಸಿಗಿಂತಲೂ ಒಳಗಿರುವಂತಹ ಯಾವ ವಿಜ್ಞಾನಮಯ ಇದೆಯೋ ಅದೇ ಆತ್ಮ ಅಂತ ಶ್ರುತಿಯ ವಾಕ್ಯ. ಆದ್ದರಿಂದ ಬುದ್ಧಿ ಅಥವಾ ವಿಜ್ಞಾನಮಯ, ವಿಜ್ಞಾನ ಅದು ಆತ್ಮ ಅಂತ ಬೌದ್ಧರ ಸಿದ್ಧಾಂತ. ಹೀಗೆ ಒಂದಕ್ಕಿಂತಲೂ ಒಂದು ಅತ್ಯಂತ ಸೂಕ್ಷ್ಮವಾಗಿದೆ. ಮೊದಲು ಹೇಳಬೇಕಿದ್ರೆ ಓಹೋ ಇದೇ ಸರಿ ಅಂತ ಅನಿಸುತ್ತೆ. ಪುತ್ರನೇ ಆತ್ಮ ಅಂತ ಅಂದ್ಕೊಳ್ತೇವೆ, ಶರೀರವೇ ಆತ್ಮ ಅಂದ್ಕೊಳ್ತೇವೆ, ಇಂದ್ರಿಯಗಳೇ ಆತ್ಮ ಅಂದ್ಕೊಳ್ತೇವೆ, ಪ್ರಾಣವೇ ಆತ್ಮ ಅಂದ್ಕೊಳ್ತೇವೆ. ಇದೆಲ್ಲ ನಾವು ಅಂದ್ಕೊಳ್ಳೋದೆ, ಬೇರೆ ಯಾರದ್ದೋ ವಿಚಾರ ಅಲ್ಲ. ಹೊರಗಡೆಯ ಯಾವ ದರ್ಶನ ಇರಬಹುದು ಅಥವಾ ಈಗಿನ ಆಧುನಿಕ ಶಿಕ್ಷಣ ಇರಬಹುದು, ಅವು ಹೊರಗಿರುವ ವಿಚಾರವನ್ನು ಮಾಡ್ತಾವೆ. ಆದರೆ ಈ ದರ್ಶನ ಏನಿದೆಯೋ ಅಥವಾ ಈ ವೇದಾಂತ ವಿಚಾರ ಏನಿದೆಯೋ ಅದು ಯಾರದ್ದೋ ವಿಚಾರ ಅಲ್ಲ, ಅನವಶ್ಯಕವಾಗಿ ಮಾಡುವಂಥ ವಿಚಾರ ಅಲ್ಲ, ಅವಶ್ಯವಾಗಿ ಮಾಡಲೇಬೇಕಾದ ವಿಚಾರ. ಏಕೆ? ನಿನ್ನ ಕುರಿತಾಗಿ ಹೇಳುವ ವಿಚಾರ, ನಮ್ಮ ಕುರಿತಾಗಿ ಹೇಳೋ ವಿಚಾರ. ನಾವು ನಮ್ಮ ವಿಚಾರವನ್ನು ಬಿಟ್ಟುಬಿಡ್ತೇವೆ, ಬೇರೆ ವಿಚಾರವನ್ನು ಮಾಡ್ತೇವೆ. ಲೌಕಿಕವಾಗೂ ನಾವು ಹಾಗೆ ಮಾಡ್ತೇವೆ. ಏನೋ ನಮ್ಮನೇ ವಿಚಾರ ನಮಗೆ ಬೇಡ, ನಾವು ಒಳ್ಳೆಯದಾಗೋದು ಹೇಗೆ, ನಾವು ಚೆನ್ನಾಗಿರೋದು ಹೇಗೆ ಅಂತ ನಮಗೆ ವಿಚಾರ ಇಲ್ಲ. ಬೇರೆಯವ್ರ ಮನೇಲಿ ಏನಾಗುತ್ತೆ, ಬೇರೆಯವ್ರು ಏನು ಮಾಡ್ತಾರೆ, ಅವರನ್ನು ಹೇಗೆ ಹಾಳು ಮಾಡೋದು ಅಂತ ವಿಚಾರ. ಅಂದರೆ ನಮ್ಮ ಬುದ್ಧಿಯೇ ಆಗಿದೆ. ಅದನ್ನು ಬಿಡಬೇಕು. ಮೊದಲು ಆ ಬುದ್ಧಿಯನ್ನು, ಬಾಹ್ಯವಾದ ಬುದ್ಧಿಯನ್ನು ಬಿಡಬೇಕು, ಒಳಗಡೆ ತೆಗೆದುಕೊಳ್ಬೇಕು. ಆಗ ಸೂಕ್ಷ್ಮ ವಿಚಾರಗಳು ಗೊತ್ತಾಗುತ್ತೆ. ಮೊದಲು ಏನು ಅಂದ್ಕೊಳ್ತೇವೆ? ಹಣ, ಭೂಮಿ ಇವೆಲ್ಲ ಮಾಡಿದರೆ ಒಳ್ಳೆಯದು ಅಂತ ಅಂದ್ಕೊಳ್ತೇವೆ. ಇದೇ ಆತ್ಮ ಅಂತ. ಓ ಅಲ್ಲ, ಮದುವೆ ಆಗಬೇಕು, ಆ ಮದುವೆ ಹೆಂಡತಿಯ ಆತ್ಮ ಅಂದ್ಕೊಳ್ತೇವೆ. ಅಲ್ಲ ಮಗು ಬೇಕು ಅಂತ ಅಂದ್ಕೊಳ್ತೇವೆ, ಮಗುವೇ ಆತ್ಮ ಅಂದ್ಕೊಳ್ತೇವೆ. ಕೊನೆಗೆ ಮಗುವಿಂದಲೇ ಏನೋ ತೊಂದರೆ ಆದಾಗ, ತಂದೆಗೆ ಅವನು ಬೈದಾಗ, ಓ ಅಲ್ಲ ನಾನು ಚೆನ್ನಾಗಿರಬೇಕು, ನನ್ನ ಶರೀರವೇ ಆತ್ಮ ಅಂದ್ಕೊಳ್ತೇವೆ. ಇದೆಲ್ಲ ನಾವು ಅಂದ್ಕೊಳ್ಳೋದು ತಾನೆ. ಅದನ್ನು ಇಲ್ಲಿ ದರ್ಶನದಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಒಂದೊಂದು ಹಂತಕ್ಕೆ ಬಂದಾಗ ಒಂದೊಂದು ವಿಚಾರ ನಮ್ಮ ಮನಸ್ಸಿಗೆ ಬರ್ತಾ ಹೋಗುತ್ತೆ. ಸೂಕ್ಷ್ಮವಾಗಿ ವಿಚಾರ ಮಾಡ್ತಾ 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 ಧ್ಯಾನಾವಸ್ಥೆಗೆ ಹೋದಾಗ ಈಗೆಲ್ಲವೂ ನಮ್ಮ ಅನುಭವಕ್ಕೆ ಬರುತ್ತೆ. ಅನುಭವದಲ್ಲಿ ಬರ್ತಾ 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 ಆ ಸ್ಥಿತಿಗೆ ನಾವು ಹೋಗಬೇಕು. ಒಮ್ಮೆಲೆ ವೇದಾಂತದಲ್ಲಿ ಹೇಳುವಂತಹ ಜೀವ ಪರಮಾತ್ಮ ಐಕ್ಯ ಅನುಭವ ಆಗೋದಿಲ್ಲ. ಮೊದಲು ಶರೀರವನ್ನೇ ಆತ್ಮ ಅನ್ಕೋ. ಈ ಶರೀರವನ್ನೇ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಮೊದಲು ಶರೀರದ ಪೋಷಣೆಗಾಗಿ ಸರಿಯಾದಂತಹ ಕಾಲಕ್ಕೆ ಊಟ ತಿಂಡಿ ಎಲ್ಲ ಮಾಡು. ಇದಕ್ಕಿಂತಲೂ ಭಿನ್ನವಾದಂಥದ್ದಿದೆ ಅಂತ
ಒಳಗೆ ಧ್ಯಾನಾದಿಗಳನ್ನು ಮಾಡು. ಆ ಧ್ಯಾನದಲ್ಲಿ ಮೊದಲು ಪ್ರಾಣವನ್ನೇ ಆತ್ಮ ಅಂತ ಇಟ್ಟುಕೊಂಡು ಪ್ರಾಣದಲ್ಲಿ ಧ್ಯಾನವನ್ನು ಮಾಡು. ಅದಲ್ಲ ಅಂತ ಅದನ್ನು ಮನಸ್ಸಿನಲ್ಲಿ ನಿಲ್ಲಿಸು. ಮನಸ್ಸಲ್ಲ ಅಂತ ಬುದ್ಧಿಯೇ ಆತ್ಮ ಅಂತ ದೃಢವಾಗಿ ಇಟ್ಟುಕೋ. ಆ ಬುದ್ಧಿಯು ಆತ್ಮವಲ್ಲ, ಅದಕ್ಕಿಂತಲೂ ಸೂಕ್ಷ್ಮವಾಗಿದೆ ಅಂತ ತಿಳ್ಕೋ ಅಂತ ತಿಳಿಸಲಿಕ್ಕಾಗಿ ಈ ಪ್ರಕ್ರಿಯೆ ಹೊರತು ಸುಮ್ಮನೆ ಅವ್ರು ಹೀಗೆ ಹೇಳಿದರು ಇವ್ರು ಹಾಗೆ ಹೇಳಿದರು ಅಂತ ಹೇಳೋದು ಸದಾನಂದರ ತಾತ್ಪರ್ಯ ಅಲ್ಲ. ಸದಾನಂದರ ತಾತ್ಪರ್ಯ ಏನು? ಈ ರೀತಿಯಲ್ಲಿ ನೀನು ಸ್ಥೂಲದಿಂದ ಸೂಕ್ಷ್ಮ ವಿಚಾರವನ್ನು ಮಾಡ್ತಾ 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 ಸ್ಟೆಪ್ ಬೈ ಸ್ಟೆಪ್ ಆಗಿ ವೇದಾಂತಕ್ಕೆ ಬಾ. ಇಲ್ಲ ನಾನು ಏನೂ ಮಾಡೋದಿಲ್ಲ, ಸಾಕ್ಷಾತ್ತಾಗಿ ಜೀವಬ್ರಹ್ಮ ಐಕ್ಯವನ್ನು ಅನುಭವಿಸ್ತೇನೆ ಅಂತ ಅಂದ್ಕೊಳ್ತೀಯ, ನೀನು ಹಾಗೇ ಇದ್ದು ಹೋಗ್ತೀಯ. ನೀನು ಮುಂದೆ ಬರೋದೇ ಇಲ್ಲ. ಮುಂದೆ ಬರಬೇಕು ಅಂದರೆ ಹೀಗೆ ಒಂದಾದ ನಂತರದ ಒಂದು ವಿಚಾರವನ್ನು ಮೆಟ್ಟಿಲನ್ನು ಹತ್ತಿ ಬರಬೇಕು ಅಂತ ಹೇಳೋದು ತಾತ್ಪರ್ಯ. ಹೀಗೆ ಇಷ್ಟು ಪಕ್ಷವನ್ನು ನಾವು ನೋಡಿದ್ದೇವೆ. ಮುಂದಿನ ಪಕ್ಷಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇನ್ನೂ ಒಂದು ಆಶ್ಚರ್ಯವಾದಂಥ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಇದನ್ನು ತಿಳಿತಾ ಆಶ್ಚರ್ಯ ಅನಿಸುತ್ತೆ ನಮಗೆ. ಹೌದಲ್ವಾ, ಹೀಗೆಲ್ಲ ಇದೆಯಲ್ಲ, ಇಷ್ಟು ದಿವಸ ನಾವು ಹಿಂದಿನಿಂದೆಲ್ಲ ತಿಳ್ಕೊಳ್ಳೇ ಇಲ್ಲ. ಕೇವಲ ಶರೀರವೇ ಆತ್ಮ ಅಂತ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿವರೆಗೆ ಬಂದಾಗ ಬುದ್ಧಿ ಆತ್ಮ ಅಂತ ನಮಗೆ ಗೊತ್ತಾಯಿತು ಅಂತ ಈ ಒಂದು ಗ್ರಂಥ ಭಾಗದಿಂದ ನಮಗೆ ತಿಳಿದು ಬಂದಿದೆ. ಮುಂದಿನ ಗ್ರಂಥ ಭಾಗದಲ್ಲಿ ಯಾವೆಲ್ಲ ಆತ್ಮ ವಿಚಾರಗಳನ್ನು ಸದಾನಂದರು ತಿಳಿಸ್ಕೊಡ್ತಾರೆ ಎಂಬುದನ್ನು ಮುಂದೆ ನೋಡೋಣ. ಅಖಂಡಂ ಸಚ್ಚಿದಾನಂದಂ ಅವಾಂಗ್ ಮನಸಗೋಚರಂ ಆತ್ಮಾನಮಖಿಲ ಆಧಾರಂ ಆಶ್ರಯೇ ಭೀಷ್ಟ ಸಿದ್ಧಯೇ.